ಇನ್ನು ರೈತ ಮಹಿಳೆಯರನ್ನ ಕೂಡ ನಮ್ಮ ಪ್ರತಿನಿಧಿ ರಂಜನ್ ಮಾತನಾಡಿಸಿದ್ದಾರೆ, ಅದು ಕೂಡ ಕೇಳಿಸ್ಕೊಳ್ಳಿ. ನೋಡಿ, ಬಿಡದಿಯ ಬಳಿ ರೈತರ ಸ್ವತ್ತನ್ನು ವಶಪಡಿಸ್ಕೋಬೇಕು ಅಂತೇಳಿ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ನನ್ನ ಜೊತೆ ಇವತ್ತು PNS ವಿಸ್ತಾರ ನ್ಯೂಸ್ ಜೊತೆ ಒಂದಿಷ್ಟು ರೈತ ಮಹಿಳೆಯರಿದ್ದಾರೆ, ಜೊತೆಗೆ ಒಂದಿಷ್ಟು ಮಹಿಳೆಯರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಮೇಡಮ್, ಈಗಾಗಲೇ ಅಧಿಸೂಚನೆ ಆಗಿದೆ, ನಿಮಗೆ ಗೊತ್ತಿರುವಂಥ ವಿಚಾರ ನಾವೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಸೊ ಸಾಕಷ್ಟು ಮಾಧ್ಯಮ ಕೂಡ ಬಂದು ನಿಮ್ಮನ್ನು ಮಾತನಾಡಿಸಿದ್ದಾರೆ, ರಾಜಕೀಯ ನಾಯಕರು ಕೂಡ ಮಾತಾಡಿಸಿದ್ದಾರೆ. ಅಲ್ಟಿಮೇಟ್ ಆಗಿ ನಾಳೆ ಈಗ ಅಧಿಸೂಚನೆ ಹೊರಡಿಸಿರುವಂಥದ್ದು, ನಾಳೆ ಈ ಒಂದು ಜಾಗದಿಂದ ನಮ್ಮ ಮನೆ ಹೋಗಬೇಕು, ನಾವು ಬಿಟ್ಟು ಹೋಗಬೇಕು ಅಂತ ಆದಾಗ ನಿಮ್ಮ ಗೋಳೆ, ನಿಮ್ಮ ಪರಿಸ್ಥಿತಿ ಏನು ಮ್ಯಾಮ್? ಇದ್ರ ಬಗ್ಗೆ ಹೇಳ್ತೀವಿ. ನಾವು ಇಲ್ಲಿರೋದನ್ನೆಲ್ಲ ಬಿಟ್ಬಿಟ್ಟು ಎಲ್ಲೋಗಾನೆ ಹೇಳಿ. ಇಲ್ಲಿರೋ ಸೌಲಭ್ಯ ನಮಗೆಲ್ಲೂ ಸಿಗಲ್ಲ, ಇಲ್ಲಿರೋ ಮರ್ಯಾದೆ ಗೌರವ ನಾವು ಬೇರೆಯವರು ಊರಿಗೆ ಬೇರೆ ಜಾಗಕ್ಕೆ ಹೋದ್ರೆ ನಮ್ಗೆ ಕೊಡಲ್ಲ ಯಾರೂ. ಎಲ್ಲ ನಮ್ಮನ್ನ ಒಂಥರ ನೋಡ್ತಾರೆ, ಇಲ್ಲಿ ಆ ಊರಿಂದ ಇವ್ರಿಗೆ ಬಂದರು, ಇವರಿಂದ ಅವ್ರಿಗೆ ಹೋದ್ರು ಅಂತ. ನಾವು ಒಳ್ಳೊಳ್ಳೆ ಮನೆ ಕಟ್ಕೊಂಡಿದ್ದೀವಿ, ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ಕೊಂಡಿದ್ದೀವಿ, ನಾವು ಜೀವನ ಕಟ್ಕೊಂಡಿದ್ದೀವಿ, ಎಲ್ಲೋಗ ನಾವು? ಅಷ್ಟೇ. ಊಟ ನಾವಿಲ್ಲ ಇರೋದು, ಎಲ್ಲೋಗೋಣ? ಮನೆ ಮಠ ಎಲ್ಲ ಬಿಟ್ಟು ನಾವು ಹೋಗಿ ಬೇರೆ ಕಡೆ ಮನೆ ಕಟ್ಟೋಕ್ಕಾಯ್ತದ ನಮ್ಮ ಕೈಲಿ? ಮನೆ ಹೆಂಗೆ ಕಟ್ಟೋದು ನಾವು? ಜೀವನ ಹೆಂಗೆ ಕಟ್ಕೊಳ್ಳೋದು? ನಾವೇನು ತಿನ್ನೋಣ ಹೊಟ್ಟೆಗೆ? ಅವ್ರು ಎಷ್ಟೇ ದುಡ್ಡು ಕೊಡ್ಬೋದು, 2 ಕೋಟಿ ನಾವು ದುಡಿತೀವಿ, ನಮ್ಮ ಮಕ್ಕಳು ದುಡಿತಾರೆ, ನಮ್ಮ ಗಂಡದಿರು ದುಡಿತಾರೆ, ನಮ್ಗೆ 2 ಕೋಟಿ ಯಾವ ಲೆಕ್ಕ ಇಲ್ಲ ಅವ್ರು ಕೊಡೋ ದುಡ್ಡು. ಅವ್ರು ಇದು 2 ಕೋಟಿ ಕೊಡೋಕ್ಕೆ 30 ಪೇಪರ್ ರೌಂಡ್ಸ್ ಕೊಡ್ರಿ ಅಂತ ಹೇಳೋರಲ್ಲ, ಆ ಪೇಪರ್ ರೌಂಡ್ಸಕ್ಕೆ ನಾವು ಎಷ್ಟು ಕಮಿಷನ್ ಕೊಡಬೇಕು? ನಮ್ಮ ದುಡ್ಡು ಕೊಡ್ತಾರೆ ಅವರು? ದುಡ್ಡು ಕೊಡಲ್ಲ, ಸೈಟು ಕೊಡಲ್ಲ. 30 ಪೇಪರ್ ಕಳ್ಸವ್ರೆ, 30 ಲೀಸ್ಟು. ಅದೇ ಏನೇನು ಕೊಡಬೇಕು ಅಂತ, EC ಇಮಿಟೇಷನು, ಪಾಣಿ, ಏನೇನೋ ಅದು ನಮಗೆ ಹೇಳಕ್ಕೂ ಬರಲ್ಲ, ಅದ್ರ ಹೆಸರೇ ಗೊತ್ತಿಲ್ಲ. ಅದನ್ನೆಲ್ಲ ಅಣ್ಸಕ್ಕೆ ನಾವು ಎಷ್ಟು ಲಕ್ಷ ಖರ್ಚು ಮಾಡಬೇಕು? ನಾವು ನಮ್ಮದೆಲ್ಲ ಪಿತ್ರಾರ್ಜಿತ ಆಸ್ತಿ, ಸ್ವಯರ್ಜಿತ ಆಸ್ತಿ ಆದರೆ ಏನೋ ಅಲ್ಪ ಸ್ವಲ್ಪ ಇರ್ತದೆ. ಅವೆಲ್ಲ ಪೇಪರ್ಗಳು ಇಟ್ಕೊಂಡಿರ್ತಾರೆ, ಸ್ವಯರ್ಜಿತ ಆದರೆ ತಗೊಳ್ಳುವಾಗೆಲ್ಲ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ನಮ್ಮದೆಲ್ಲ ಪಿತ್ರಾರ್ಜಿತ ಆಸ್ತಿ. ನಮ್ಮ ಅತ್ತೆ ನಮ್ಮ ಅವನಿಗೆ ಅವ್ರ ಅತ್ತೆ ಮಾವ ಕೊಟ್ಟಿದ್ದು, ಅವ್ರು ನಮ್ಗೆ ಕೊಟ್ಬಿಟ್ಟು ಹೋಗವ್ರೆ. ನಾವೆಲ್ಲ ಅಣ್ಸನ್ ಪೇಪರ್ನೆಲ್ಲ ನಮ್ಮ ದುಡ್ಡೆಲ್ಲ ಹಿಂಗೆ ಅದ್ವನ ಆಗೋದ್ರೆ ನಮ್ಮ ಮಕ್ಕಳು ನಾವು ಎಲ್ಲೋಗೋಣ? ಅಷ್ಟೇ. ಅವ್ರಿಗೆ ಏನಂದ್ರು ಸ್ಟಾರ್ಟಿಂಗು, ನೀವು ಪಾಣಿ ಒಂದಿದ್ರೆ ನಾವೇ ಪೇಪರ್ ಎಲ್ಲ ನಾವೇ ತಗೋತೀವಿ, ನಿಮ್ಮ ಅಕೌಂಟ್ ದುಡ್ಡು ಹಾಕ್ಬಿಡ್ತೀವಿ ಅಂದರು. ಇವಾಗ ಯಾಕೆ 30 ಪೇಪರ್ ಕೊಡ್ರಿ ಅಂತ ಕಳ್ಸವ್ರೆ? 30 ಪೇಪರ್ ಎಲ್ಲ ಅಣ್ಸನ್ ನಾವು ಪಿತ್ರಾರ್ಜಿತ ಆಸ್ತಿ ಅವರು 30 ಪೇಪರ್ ಅಣ್ಸ್ಕೊಡ್ಬೇಕಂತೆ. 30 ಅಣ್ಸಕ್ಕೆ ನಾವೆಲ್ಲೋಗನ್ ಪಿತ್ರಾರ್ಜಿತ ಆಸ್ತಿ ಅವರು. ನಮ್ಮ ಹತ್ರ ಏನು ಪೇಪರು ಇರಲ್ಲ. ನಮ್ಮ ಅತ್ತೆ ನಮ್ಮ ಅವ್ನಿಗೆ ಅವ್ರ ಅತ್ತೆ ಮಾವ ಅವ್ರ ಅಜ್ಜಿ ತಾತ ಕೊಟ್ಟಿದ್ದು, ಇದು ಹಿಂಗೆ ಮುಂದುವರ್ಕೊಂಡು ಹೋಗೋದೆ. ನಾವೆಲ್ಲ ಅಣ್ಸ್ಕೊಡೋಣ ಪೇಪರ? ಎಷ್ಟು ಕೋಟಿ ಖರ್ಚು ಮಾಡೋಣ ನಾವು ಪೇಪರ್ ಅಣ್ಸಕ್ಕೆ? ಎಲ್ಲ ಮಧ್ಯದವ್ರು ತಿನ್ಕೋತಾರೆ. ಅಲ್ಲ, ಅವ್ರು ಮಾಡಿರೋ ರೂಲ್ಸ್ಗಳು ನಾವು ಕೊಡಲ್ಲ. ಅವ್ರಿಗೆ ಮಾಡ್ತಾ ಇರೋದೆಲ್ಲ, ನಾವು ಮಾಡಿರೋದೆಲ್ಲ ಅವ್ಯವಹಾರ ಅವ್ರು ಮಾಡ್ತಿರೋದು. ಸುಮ್ಮನೆ ನಮ್ಮನ್ನ ಸಿಗಾಕ್ಸ್ಕೊಳಕ್ ಮಾಡ್ತಾವ್ರೆ, ಸಿಗಾಕ್ಸ್ಕೊಬಿಡೋದು. ನೀವೇನು ಕೊಡ್ಬೇಡ್ರಿ, ಮಾಡಬೇಡ್ರಿ, ಸೈನ್ ಹಾಕ್ಬಿಡ್ರಿ ಅಂತ ಸಿಗಾಕಿಸ್ಕೊಬಿಡ್ತಾರೆ. ಆಮೇಲೆ ನಮ್ಮ ಚೆನ್ನಾಗಿ ಅರ್ದು ಊರು ಬಾಕ್ಲು ಮಾಡ್ತಾರೆ. ಬೀದಿ ಪಾಲಿ ನಿಲ್ಲಿಸಿ ನಮ್ಮನ್ನೆಲ್ಲ ಬೀದಿಲಿ ನಾವು ಬಾಯಿ ಇವಾಗೆ ಬಾಯಿ ಬಡ್ಕೊಂಡ್ರು ಕೇಳ್ತಾ ಇಲ್ಲ. ನಮ್ಮ ಕೈಲಿ ಎಲ್ಲ ಇತ್ಕೊಂಡು ಅವ್ರ ಕೈ ಸೈನ್ ಹಾಕೊಟ್ಬಿಟ್ಟು ನಾವು ಏನು ಬಾಯಿ ಬಡ್ಕೊಂಡ್ರಲ್ಲ, ಅವ್ರ ಮನೆ ಬಾಕ್ಲಿಗೆ ಹೋದ್ರು ಅವ್ರು ನಮ್ಮನ್ನ ವಿಚಾರಿಸಲ್ಲ. ಆಮೇಲೆ ನನ್ನ ಹೆಸರು ಆಮೇಲೆ ಇವ್ರು ಹೇಳೋರು, ಬಾಲಕೃಷ್ಣ ಅವ್ರು ಹೇಳೋರು, ಯಾವುದೋ ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ, ಒಂದು ಊರಲ್ಲಿ 8 ರಿಂದ 10 ಜನ ಕ್ಯಾನ್ಸರ್ ಪೇಷಂಟ್ ಅವ್ರಂತೆ. ಕರ್ಕೊಂಬಂದು ತೋರಿಸ್ಲಿ ಬಾಲಕೃಷ್ಣ ಅವರು ಅಂತವ್ರು. ಅವ್ನಿಗೆ ಹೇಳ್ತಿದ್ರೆ ಬಾಲಕೃಷ್ಣ ಅವ್ರಿಗೆ ಪಂಚಾಯತಿಗೆ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಕಟ್ಲಿ. ಅವರೇ ಸರಿ ಇಲ್ಲ. ಅವ್ರು ಸರಿ ಇದ್ದಿದ್ರೆ ನಾವು ಈ ಬೀದಿಗೆ ಬರೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ನಮಗೆ. ಅವ್ರು ಏನಿದ್ರು ಆಗೋಗದೆ ಅನ್ನೋದ್ರಲ್ಲಿ ಅವ್ರೆ 8 ರಿಂದ 10 ಜನ ಒಂದು ಊರಲ್ಲಿ ಕೇಸ್ ಅವರಂತೆ. ಇಂಗ್ಲೀಷ್ ಚಾನಲ್ ಅವ್ರಿಗೆ ಹೇಳವ್ರೆ, ನಾವು ನೋಡಿದ್ದೀವಿ ಯೂಟ್ಯೂಬಲ್ಲಿ. ಅದಕ್ಕೆ ಮಾರ್ಬಿಡ್ತಾರಂತೆ, ಇದನ್ನೆಲ್ಲ ಕೊಟ್ಬಿಡ್ಬೇಕಂತೆ. ಇನ್ನು ಮುಂದಕ್ಕೆ ನೀರು ಹರ್ಕೊಂಡು ಹೋಯ್ತದಲ್ಲ, ಆ ಊರೆಲ್ಲ ಏನು ಮಾಡ್ತೀರಿ? ನೀರೇನು ಕಂಚನಹಳ್ಳಿ ಬೈರ್ಮಂಗ್ಲ 2 ಪಂಚಾಯತಿಗೆ ಸ್ಟಾಪ್ ಆಗೋಗದ? ಮುಂದಕ್ಕೆ ಕರ್ಕೊಂಡು ಹೋಯ್ತದಲ್ಲ ನೀರು. ಆ ನೀರು ಕುಡಿಯೋರ್ಗೆಲ್ಲ ಕಾಯಿಲೆ ಬರಲ್ವಾ? ಇವಾಗ ನಮಗೆ, ನಾಳೆ ಅವ್ರಿಗೆ, ಆಮೇಲೆ ಅವ್ರಿಗೂ ಕ್ಯಾನ್ಸರ್ ಬರ್ಸ್ತಾರೆ. 8 ರಿಂದ 10 ಜನ ಪೇಷಂಟ್ನ ತೋರಿಸ್ಲಿ ಅಂತವ್ರು ಹೇಳ್ತಿದ್ರೆ, ಅವ್ರು MLA ಆಗಿ ಅವ್ರದ್ದೇ CM, ಅವ್ರದ್ದೇ ಸರ್ಕಾರ, ಅವ್ರು ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಕಟ್ಟಿಸ್ಲಿ. ರೈತ ಮಹಿಳೆಯರನ್ನ ಕಣ್ಣೀರು ಹಾಕಿಸುವಂತ ಕೆಲಸ ಕಣ್ಣೀರು ಹಾಕ್ತಿದ್ದಾರೆ. ಇಲ್ಲಿರುವಂತ ರೈತರು ಯಥೇಚ್ಛವಾಗಿ ಮಾತನಾಡ್ತಾ ಹೋಗ್ತಾರೆ. ಅವ್ರು ಹೇಳೋ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರನೇ ಇಲ್ಲ. ಅವರು ದಿನ TV ನೋಡಿ ನಮಗೆ ಹುಚ್ಚಿಡಿಯೋದು ಒಂದೇ ಬಾಕಿ ರೈತರಿಗೆ. ಬೆಳಗ್ಗೆ ಎದ್ರೆ ನ್ಯೂಸ್ ಚಾನಲ್ ಹಾಕಿದ್ರೆ ಅವ್ರು ಏನೋ ಒಂದು ಹೇಳಿಕೆ ಕೊಡ್ತಾರೆ, ಇವ್ರು ಏನೋ ಒಂದು ಹೇಳಿಕೆ ಕೊಡ್ತಾರೆ, ಹಾಗೆ ಹೋಗೋದೆ. ಅಕೌಂಟ್ಗೆ ದುಡ್ಡು ಹಾಕ್ಬಿಡ್ತೀವಿ. ಏನೇನು ಮಾತು ಇವ್ರು ಉಚಿತನಕ್ಕೆ ನಾವು ಬದಿಯಾಗಬೇಕಾ? ಅಲ್ಲ, ನಮ್ಮ ಆಸ್ತಿ ನಮ್ಮ ಹೆಸರಲ್ಲಿ ಇಟ್ಕೊಂಡು ಇಷ್ಟು ಉಚಿತನ ತೋರಿಸ್ತಾ ಇದ್ರಲ್ಲ, ನಾವೇನಾರ ಸೈನ್ ಕೊಟ್ಬಿಟ್ಟು ನಿಮ್ಮ ಹತ್ರ ತಗೊಳಕ್ ಹೋಗ್ಬಿಟ್ರೆ ನಮ್ಮನ್ನ ಏನು ಮಾಡ್ತೀರಿ? ಪೆಟ್ರೋಲ್ ಹಾಕಿ ಸುಟ್ಬಿಡ್ತಾರೆ ಅಂತ ನನ್ನ ಮಕ್ಕಳು ರಾಜಕಾರಣಿಗಳು. ಅಲ್ಲಿ ಇನ್ನೊಂದು
ಸರ್ ನಂಗೆ ನಿಜವಾಗ್ಲೂ ಈಗ ನಾನು ನಿಮ್ಮ ಒಪಿನಿಯನ್ ಕೇಳ್ತಿಲ್ಲ. ನಿಮ್ಮ ಭೂಮಿ ಇದೆ, ನಿಮ್ಮ ಭೂಮಿನ ನೀವು ಕಳ್ಕೊತಿದ್ದೀರಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕೇಳ್ತಿಲ್ಲ. ಯಾಕಂತಂದರೆ ನಾನು ಬೆಳೆದಂಥ ಮನೆ, ನಾನು ಇದ್ದಂಥ ಊರು, ನನ್ನ ಮನೆನ ಬಿಟ್ಟು ಬರಬೇಕು ಅಂದರೆ ಎಂಥವ್ರಿಗೆ ಕೂಡ ಮನಸ್ಸು ನೋವಾಗುತ್ತೆ ಮ್ಯಾಮ್. ಈ ನಿಟ್ಟಿನಲ್ಲಿ ಈಗ ನಿಮಗೆ ನಿಮ್ಮ ಎಷ್ಟು ಎಕರೆ ಜಾಗ ಹೋಗ್ತಿದೆ, ಏನು ಕತೆ ಮ್ಯಾಮ್? ಸರ್ ನಂದೊಂದು 5 ಎಕರೆ ಜಾಗ ಹೋಗ್ತಾ ಇದೆ. ಈಗ ನಾನು ತಾಯಿ, ನನಗೆ 2 ಜನ ಮಕ್ಕಳಿದ್ದಾರೆ. ಭೂಮಿನೂ ತಾಯಿನೇನೆ. ಈಗ ನಾವು ಭೂಮಿ ತಾಯಿ ಮಕ್ಕಳು. ನಮ್ಮನ್ನ ಈಗ ನನ್ನ ಮಕ್ಕಳನ್ನ ಕಳ್ಕೊಂಡಾಗ ನನಗೆ ಎಷ್ಟು ನೋವಾಗುತ್ತಾ ಆಗಲ್ವಾ ನನಗೆ? ಈಗ ಒಂದು ಮಗುನ ಕಳ್ಕೊತೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ಹಾಸ್ಟೆಲಿಗೆ ಬಿಡೋಕ್ಕೇನೆ ನಮ್ಮ ಕೈಲಿ ಆಗಲ್ಲ, ನಾವು ಎತ್ತಿರೋ ಮಕ್ಕಳನ್ನ. ಅಂಥದ್ರಲ್ಲಿ ನಮ್ಮ ತಾಯಿ ಭೂಮಿ ತಾಯಿನ ಬಿಟ್ಟೋಗು ಅಂತಾರಲ್ಲ, ಎಲ್ಲಿಗೆ ಹೋಗೋದು ಸರ್ ನಾವು? ಬೇರೆ ಜಾಗ ಎಲ್ಲಿದೆ ನಮ್ಗೆ ಹೋಗೋಕ್ಕೆ? ಈಗ ಎಲ್ಲ ಗ್ರಾಮ ಕಣ ಇದ್ರೆ ಬಿಡ್ತಾರೆ, ಸರ್ವೆ ನಂಬರ್ ಮನೇನ ಬಿಡಲ್ವಂತೆ. ನನ್ನ ಮನೆ ಇರೋ ಸರ್ವೆ ನಂಬರಲ್ಲಿ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದಾರೆ ಗೊತ್ತಾ ನಮ್ಮ ಅತ್ತೆ ಮಾವ ಮನೇನ. ಈಗ ಒಂದು ಮನೆ ಕಟ್ಟೋದು ಈಸಿ ಅಲ್ಲ, ಆ ಮನೆಗೆ ಎಷ್ಟು ಶ್ರಮ ವಹಿಸಿದ್ದಾರೆ ಗೊತ್ತಾ? ಅದು ಪಾಪ ಅವ್ರು ತಗೊಳ್ಳುವಾಗ ಅವ್ರಿಗೆ ಗೊತ್ತಿಲ್ಲ, ಓದಿಲ್ಲ ಅವರು, ಅದ್ಲು ಬದಲು ಸರ್ವೆ ನಂಬರ್ ಆಗಿ ಅದಕ್ಕೊಂದಷ್ಟು ದುಡ್ಡು ಸುರಿದಿದ್ದಾರೆ. ಪೊಲೀಸ್ಗೆ, ಲಾಯರ್ಗೆ, ಕೋರ್ಟ್ ಕೇಸ್ ನಡೆಸೋಕ್ಕೆ ಇಲ್ಲ, ತಗೊಂಡವನಿಗೆ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ. ಈಗ ಆ ಮನೇನೂ ನಮಗಿಲ್ಲ ಅಂದರೆ ನಾವು ಎಲ್ಲಿಗೆ ಹೋಗಬೇಕು ಸರ್? ಬನ್ನಿ ನಮ್ಮ ಮನೆ ಸುತ್ತಮುತ್ತ ಜಾಗಗಳನ್ನ ನೋಡಿ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀವಿ ಗೊತ್ತಾ? ಬೆಂಗಳೂರಲ್ಲಿ ಕೊಳ್ಚಲ್ಲಿ ಬಿದ್ದಿರೋರ್ಗೆ ಏನು ಗೊತ್ತು ಸರ್ ನಮ್ಮ ಕಷ್ಟ? ಅಷ್ಟು ಚೆನ್ನಾಗಿಟ್ಟಿರೋ ಮನೇನ ಎಲ್ಲ ಬಿಟ್ಟೋಗಿ ಅಂತಾರೆ. ಎಲ್ಲಿಗೆ ಹೋಗೋದು ಮಕ್ಳನ್ನ ಕರ್ಕೊಂಡು? ಈ ಬಾಂಗ್ಲಾದವ್ರು ಬರ್ತಾರಲ್ಲ ಗಾಡಿ ಮೂಟೆ ಕೊಟ್ಕೊಂಡು, ನಾವು ಹಂಗೆ ಹೋಗಬೇಕು. ಎಲ್ಲಿಗೆ ಹೋಗೋದು? ಎಲ್ಲಿದೆ ಜಾಗ ನಮ್ಗೆ ಹೋಗೋಕ್ಕೆ? ಈಗ ನಾವು ದೊಡ್ಡ ಜಾಗದಲ್ಲಿ ಇರೋರು ಈಗಿಲ್ಲ ಸುತ್ತಮುತ್ತ ನೋಡ್ತಿದ್ದೀರಾ, ಯಾರು ಮನೇನ ಒಂಚೂರು 30-40 40-60 ಕಟ್ಕೊಂಡಿರೋರಲ್ಲ. ನಮ್ಮ ಇಷ್ಟ ಬಂದಂಗೆ ಕಟ್ಕೊಂಡು ಜೀವನ ಮಾಡ್ತಿರೋರು. ಮನೆ ಸುತ್ತ ತರಕಾರಿ, ಹಣ್ಣು ಹಂಪಲು ಬೆಳ್ಕೊಂಡು ತಿಂದಿರೋ ಜನ ನಾವು. 30-40ರಲ್ಲಿ ಇರಿ ಅಂದರೆ ಹೆಂಗೆ ಸರ್ ಇರೋಕ್ಕಾಗುತ್ತೆ ನಾವು? ಅಲ್ಲ, ಈಗ ಪ್ರತಿಯೊಂದು ಮನೆಯ ಗೃಹಲಕ್ಷ್ಮಿಯನಿಗೆ ಗೃಹಲಕ್ಷ್ಮಿ ಮೂಲಕ 2,000 ಕೊಡ್ತಿದ್ದಾರೆ. ಸೊ ರೈತರಿಗೆ ನಂಗೆ ಗೊತ್ತಿಲ್ಲ ಸರ್, ನನ್ನ ಅಕೌಂಟ್ ನಂಬರ್ ಕೊಡ್ತೀನಿ. ಇಲ್ಲೇ ಬ್ಯಾಂಕ್ ಆಫ್ ಬರೋಡಾ ಬೈರ್ಮಂಗ್ಲದಲ್ಲಿ ಇರೋದು. ನನಗೆ ಯಾವುದೇ ಥರ ದುಡ್ಡು ಬಂದಿಲ್ಲ. ಗೌರ್ಮೆಂಟಿಂದ ಯಾವ ಸ್ಕೀಮು ನಾನು ಯೂಸ್ ಮಾಡ್ಕೊಂಡಿಲ್ಲ. ನನಗೆ ಯಾವುದೇ ಥರ ಅವ್ರದ್ದು ಗೃಹಲಕ್ಷ್ಮಿನೂ ಗೊತ್ತಿಲ್ಲ, ಅದು ಬರ್ತಿದೆಯೋ ಬರ್ತಿಲ್ವಾ ಅಂತಲೂ ನಂಗೆ ಗೊತ್ತಿಲ್ಲ. ನನಗೆ ಅವಶ್ಯಕತೆ ಇಲ್ಲ ಸರ್, ನಾನು ದುಡ್ಡು ತಿಂತೀನಿ. ಈಗ ಇಲ್ಲಿಗೆ ಬಂದು ನೀವೇನು ಮಾತಾಡಿಸ್ತಿದ್ದೀರಾ? ಈಗಲೂ ನಾನು 500 ರೂಪಾಯಿ ಕೆಲಸ ಮಾಡೇ ಬಂದಿದ್ದೀನಿ. ಪುಕ್ಷಟ ಯಾವನ ಮನೆದು ತಿನ್ನೋ ಅಂಥ ಕರ್ಮ ಇನ್ನೂ ಬಂದಿಲ್ಲ ನಮಗೆ. ಇದಿಷ್ಟು ರೈತ ಮಹಿಳೆಯರು ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ರಾಮನಗರ, ಬಿಡದಿ ಈ ಭಾಗದಲ್ಲಿ ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ದೊಡ್ಡ ರೈತರಿದ್ದಾರೆ, ಸಣ್ಣ ರೈತರಿದ್ದಾರೆ, ಅತಿ ಸಣ್ಣ ರೈತರಿದ್ದಾರೆ. ಒಬ್ಬರಿಗೆ 1 ಎಕರೆ ಇದೆ, 2 ಎಕರೆ ಇದೆ, 5 ಎಕರೆ ಇದೆ, 10 ಎಕರೆ ಇದೆ. 10 ಎಕರೆ ಇದ್ದವರು ಹೆಂಗೋ ಸೇಲ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಸಣ್ಣ ರೈತರು, ಅತಿ ಸಣ್ಣ ರೈತರು ಏನು ಮಾಡಬೇಕು ಅನ್ನುವಂಥದ್ದು ಇಲ್ಲಿಯ ಸದ್ಯದ ಪ್ರಶ್ನೆ ಆಗಿದೆ. ಈ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ, ಜೊತೆಗೆ ಹೊರಡಿಸಿರುವಂಥ ಅಧಿಸೂಚನೆ ಮೇಲೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಜೊತೆ JDS ಪ್ರತಿಪಕ್ಷಗಳಿಂದ ಸ್ಟೇ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಯಾವುದೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಂಪ್ ಪರ್ಸನ್ ಚಂದ್ರಕಾಂತ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.